ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕುಕಿಂಗ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ವೆರಿ ಟೇಸ್ಟಿ ಆ್ಯಂಡ್ ಚಿಕನ್ ಚಾಪ್ಸು. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ 2-3 ಗೆಡ್ಡೆ ಬೇಕು. ಮತ್ತು ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಮತ್ತು ಕಡಲೆ, ಒಂದು ಸ್ಪೂನಷ್ಟು ಮೆಣಸು, ಕಾಳು ಮೆಣಸು, ಮತ್ತು ಪುದೀನ ಮತ್ತು ಕೊತ್ತಂಬರಿ, ಮತ್ತು ಇದ್ರ ಜೊತೆಗೆ ಧನಿಯಾ 2 ಸ್ಪೂನಷ್ಟು, ಮತ್ತು ನಿಂಬೆಹಣ್ಣು 1 ಕಾಯಿ, ಒಂದು ಅರ್ಧ ಹೋಳಲ್ಲಿ ಅರ್ಧದಷ್ಟು, ಟೊಮೊಟೊ 1, ಈರುಳ್ಳಿ 2. ಇದಕ್ಕೆ ಚಿಕನ್ ಆಲ್ರೆಡಿ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿ ಅಂದರೆ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಇಟ್ಕೊಂಡ್ಬಿಡೋಣ. ಇದರಿಂದ ನಿಮಗೆ ಅದೇ ಪೀಸು ನುಚ್ಚಾಗೋ ಥರ ಆ ಥರ ಎಲ್ಲ ಏನೂ ಆಗೋದಿಲ್ಲ. ನೀಟಾಗಿ ಮತ್ತು ಅದು ಏನು ಸ್ಮೆಲ್ ಇರುತ್ತೆ ಸ್ವಲ್ಪ ಚಿಕನ್ದು, ಅದೆಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ. ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯೆಲ್ಲ ಹಿಡ್ದಿರುತ್ತೆ ಇದಕ್ಕೆ. ಮತ್ತು ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಮಸಾಲ ಫ್ರೈ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ. ಎಣ್ಣೆ ಬಿಟ್ಕೊಂಡ ನಂತರ ನಾನು ಇಲ್ಲಿ ಧನಿಯಾ ಮತ್ತು ಚಕ್ಕೆ, ಲವಂಗ ಮತ್ತು ಮೆಣಸು ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಹಿಂದೆಯಿಂದನೇ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿನ ನೀವು ಸ್ವಲ್ಪ ಕಟ್ ಮಾಡಿ ಅಂದರೆ ಮಧ್ಯಕ್ಕೆ ಮುರಿದು ಹಾಕ್ಕೊಂಡ್ರೂ ನಿಮಗೆ ಒಳ್ಳೆಯದು. ಏಕೆ ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದ ಹಾಕಿದ್ರೆ ಸ್ವಲ್ಪ ಸಿಡಿಯುತ್ತೆ. ಬಟ್ ಅದನ್ನ ನೋಡ್ಕೊಂಡು ನೀವು ಫ್ರೈ ಮಾಡಬೇಕು. ಈ ಥರನೂ ಆಗ್ಬೋದು, ಬಟ್ ಹಿಂದೆಯಿಂದನೇ ಈರುಳ್ಳಿ ಹಾಕೋದ್ರಿಂದ ನಿಮಗೆ ಅದು ಸಿಡಿಯೋದೇನೂ ಆಗೋದಿಲ್ಲ. ಈಗ ನೋಡಿ, ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬಂದ್ಬಿಟ್ಟು ನಾನು 10-12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ ಬಂದ್ಬಿಟ್ಟು 2 ತೊಗೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಇದು ಕಲರ್ ಚೇಂಜ್ ಆಗಬೇಕು. ಇದು ಏನು ಈರುಳ್ಳಿ ಇದೆಯಲ್ಲ, ಅದು ಕಲರ್ ಚೇಂಜ್ ಆಗಬೇಕು. ಅದಾದ ನಂತರ ಇಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಅಷ್ಟೇ, ಅದನ್ನು ಸ್ವಲ್ಪ ಸಾಫ್ಟ್ ಆಗಬೇಕು ಚೆನ್ನಾಗಿ. ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗಿ ಸಾಫ್ಟ್ ಆಗಬೇಕು. ಅದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ನಾನು ಕಾಯಿ ತೊಗೊಂಡಿದ್ದೀನಿ, ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಹಿಂದೆಯಿಂದನೇ ಕಡಲೆ ಹಾಕ್ಕೊಳ್ಳೋಣ. ಕಡಲೆ ಹಾಕ್ಕೊಂಡು ಇದೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 2 ಟೈಮ್ಸ್ ಈ ಥರ ತಿರುಗಿಸ್ಕೊಂಡ್ರೆ ಸಾಕೋದು. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಆಫ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಒಲೆ ಮೇಲೆ ಸ್ಟವ್ ಇಟ್ಟಿದ್ದೀನಿ ನಾನು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ನಾನು ಇನ್ನೂ ಹೊಸ ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತು ಏನಾದರೂ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನಾನು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಎಣ್ಣೆ ಬಿಟ್ಟು ಅದು ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿ ಹಾಕಿದ್ದೀನಿ. 1 ಈರುಳ್ಳಿ ಒಗ್ಗರಣೆಗೆ. ಅದರ ಜೊತೆಗೆ ಇವಾಗ ಚಿಕನ್ ಹಾಕ್ತೀನಿ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾನು ಮಸಾಲೆ ರುಬ್ಕೊತೀನಿ. ಮಸಾಲೆ ಏನು ಇಟ್ಕೊಂಡಿದ್ದೆ ಫ್ರೈ ಮಾಡಿ, ಅದು ಹಾರಾಗಿಬಿಟ್ಟಿದೆ. ನಾನು ಬಿಸಿಲೇ ರುಬ್ಬೋಕ್ಕಾಗಲ್ಲ ಅಂದ್ಬಿಟ್ಟು ಅದ್ರ ಜೊತೆಗೆ ನಾನು ಕೊತ್ತಂಬರಿ ಮತ್ತು ಪುದೀನ ಏನು ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಆದಷ್ಟು ನಾನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಅದನ್ನೇನು ಫ್ರೈ ಮಾಡಿಲ್ಲ, ಹಸಿದನ್ನೇ. ಇವಾಗ ಅಷ್ಟೊತ್ತಿಗೆ ಅದು ರುಬ್ಬಕ್ಕಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಿಕ್ಸ್ ಮಾಡಿ ಇಟ್ಟಿದ್ದೆ, ನಿಂಬೆಹಣ್ಣು ಮತ್ತು ಅರಿಶಿನ ಉಪ್ಪು ಹಾಕಿ ಕಲಸಿ ಇಕ್ಕಿದ್ನಲ್ಲ, ಅದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಅದನ್ನು ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ 1-2 ಮಿಕ್ಸ್ ಕೊಡ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ. ಅದು ಚೆನ್ನಾಗಿ ನೀರೇನು ಹಾಕೋದು ಬೇಡ, ಅದರಲ್ಲೇ ತುಂಬ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಡ್ರೈ ಆಗೋವರೆಗೂ ಇದು ಮಾಡಬೇಕಾಗತ್ತೆ. ಇಲ್ಲಾಂದರೂ ಒಂದು ಆಲ್ಮೋಸ್ಟ್ 90% ಡ್ರೈ ಆಗೋವರೆಗೂ ಬಿಟ್ಟರು ಸಾಕು. ಇವಾಗ ಪ್ಲೇಟ್ ಮುಚ್ಚಿಬಿಡ್ತೀನಿ. ಇದಕ್ಕೆ ಪ್ಲೇಟ್ ಮುಚ್ಚಿ ಇವಾಗ ನಾನು ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇವಾಗ ರುಬ್ಕೊಂಬರ್ತೀನಿ. ರುಬ್ಕೊಂಬಂದೆ ಮತ್ತು ಇದು ನೋಡಿ, ಮತ್ತು ಇನ್ನೊಂದು ನೀರು ಹೇಗಿದೆ ಅದು ಮಿಕ್ಸ್ ಮಾಡಬೇಕಲ್ವ, ನೋಡಿಕೊಂಡು ಚೆನ್ನಾಗಿ, ಇಲ್ಲಾಂದರೆ ಸೀದ್ಬಿಡುತ್ತೆ. ಅದಕ್ಕೆ ಅವಾಗವಾಗೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇರಬೇಕು. ಮತ್ತು ಈ ಕಡೆ ನಾನು ಖಾರನ ರುಬ್ಬಿ ಇಟ್ಟಿದ್ದೀನಿ. ಈಗ ಆ ಖಾರನ ನಾನಿವಾಗ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಕೊಂಡು ಜಾರ್ ಏನಿದೆ ಅದನ್ನು ತೊಳೆದು ಅದಕ್ಕೊಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಅದು ನಿಮಗೆ ಗ್ರೇವಿ ಥರ ಬೇಕು, ಗೊಜ್ಜು ಥರ ಬೇಕು ಅಂದರೆ ಅದು ನೀವು ಹಾಕೋ ನೀರು ಮೇಲೆ ಡಿಪೆಂಡ್ ಆಗುತ್ತೆ. 1 ಗ್ಲಾಸಷ್ಟು ಹಾಕಿದ್ರೆ ನಿಮಗೆ ಅದು ಸ್ವಲ್ಪ ಲೈಟಾಗಿ ಗೊಜ್ಜು ಥರ ಆಗುತ್ತೆ. ಇನ್ನು ಅದೇ 1 ಗ್ಲಾಸ್ ನೀರನ್ನೇ ಇನ್ನೂ ಸ್ವಲ್ಪ ಜಾಸ್ತಿ ಬೇಯಿಸ್ತಾ ಅದು ಫುಲ್ ಗ್ರೇವಿ ಥರ ಆಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಮುದ್ದೆಗೆ ಮತ್ತು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ಚಾಪ್ಸು. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಪೀಸ್ ಯಾವುದು ಒಡ್ಕೊಳ್ಳಲ್ಲ, ನಿಮಗೆ ನೀಟಾಗಿರುತ್ತೆ.
ನೀಟಾಗಿ ಇದನ್ನು ರುಚಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು 10-15 ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಅಷ್ಟೇ. ಅದು ಆಫ್ ಮಾಡಿದ ನಂತರ ಮತ್ತಷ್ಟು ಗಟ್ಟಿಯಾಗುತ್ತೆ ನಿಮಗೆ. ಏನು ನೀವು ಆಫ್ ಮಾಡೋಕ್ಕೆ ಮುಂಚೆ ಇರುತ್ತಲ್ಲ ಸಾಂಬಾರ್ದು ಅದಕ್ಕೆ ನೋಡಿ ಇವಾಗ ಆಗ್ತಾಯಿದೆ, ಈ ಥರ ಸ್ವಲ್ಪ ಗಟ್ಟಿ ಬರುತ್ತೆ. ನಿಮಗೆ ನಾನು ಕಡಲೆ ಹಾಕಿರೋದ್ರಿಂದ ನಾವು ಇನ್ನು ತೆಳ್ಳಗೆ ಬೇಕಂದ್ರೂ ಮಾಡ್ಬೋದು, ಅಥವಾ ಗಟ್ಟಿಗೆ ಗ್ರೇವಿ ಥರ ಮಾಡ್ಬೋದು, ಇಲ್ಲ ಗೊಜ್ಜು ಥರ ಮಾಡ್ಬೋದು, ಎಲ್ಲ ಥರನೂ ಮಾಡ್ಕೊಬೋದು. ನೋಡಿ ಸೂಪರಾದ ಟೇಸ್ಟಿಯಾದ ಗ್ರೀನ್ ಕಲರ್ ಚಾಪ್ಸ್ ರೆಡಿಯಾಗಿದೆ. ನೀವು ಏನತ್ರ ಜೊತೆ ಬೇಕಂದ್ರೂ ತಿನ್ಬೋದು. ಮುದ್ದೆಗಂತೂ ಇನ್ನೂ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.